ಸರ್, ಈಗಾಗಲೇ ಕಳೆದ 2 ವಾರಗಳ ಹಿಂದೆ ದಿವ್ಯ ದರ್ಶನ ಅನ್ನುವಂಥ ಒಂದು ವಿಶೇಷ ಪ್ಯಾಕೇಜನ್ನು ಕೂಡ BMTC ಪರಿಚಯಿಸಿತ್ತು. ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥದ್ದು. ಇವತ್ತು ತಾವು ಕೂಡ 2 ವಾರಗಳ ಮುಂಚೆ ದಿವ್ಯ ದರ್ಶನ ಅಂತ ಅಂದರೆ ಬರೀ ದೇವಸ್ಥಾನಗಳ ಬೇರೆ ಬೆಂಗಳೂರಿಂದ ಬೇರೆ ಕಡೆಯಿಂದ ಬರುವಂಥವ್ರಿಗೆ ಬೆಂಗಳೂರಲ್ಲೇ ಇದ್ದು ಆ ದೇವಸ್ಥಾನಗಳನ್ನು ನೋಡೋದಕ್ಕೆ ಅವಕಾಶ ಆಗದೇ ಇರತಕ್ಕಂಥವ್ರಿಗೆ ದೇವಸ್ಥಾನಗಳನ್ನು ನೋಡುವಂಥ ಒಂದು ಅವಕಾಶವನ್ನು ದಿವ್ಯ ದರ್ಶನ ಅಂತ ಒಂದು ಕಾರ್ಯಕ್ರಮ, ಅಂದರೆ ನಮ್ಮ ಬಸ್ಸುಗಳು ಅಲ್ಲಿಗೆ ಹೋಗೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಭಾಳ ಒಳ್ಳೆ ಕಾರ್ಯಕ್ರಮ ಮತ್ತು ಅತಿ ಹೆಚ್ಚು ಜನ ಬರ್ತಾ ಇದ್ದಾರೆ. ನಮಗೆ EPKM ಕೂಡ ಜಾಸ್ತಿ ಆಗ್ತಾ ಇದೆ. EPKM ಅಂದರೆ ನಮಗೆ ಪರ್ ಕಿಲೋಮೀಟರ್ಗೆ ಹೆಚ್ಚು ಹಣ ಕೂಡ ಬರ್ತಾ ಇದೆ ಮತ್ತು ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಅದನ್ನು ನೋಡಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಹೋದ್ಸಲಿ ಪಶ್ಚಿಮದ ಆ ಭಾಗದಲ್ಲಿ ಮಾಡಿದ್ವಿ. ಈ ಸಲ ಘಾಟಿ ಮತ್ತು ಈಶಾ ಫೌಂಡೇಶನ್ ಪ್ರವಾಸ ಅಂತ ಇದ್ರದ್ದು. ಇಲ್ಲಿ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಜ್ಞಾನತೀರ್ಥಲಿಂಗ ಮುದ್ದೇನಹಳ್ಳಿ, ದಕ್ಷಿಣ ಕಾಶಿ ಪಂಚನದಿ ಕ್ಷೇತ್ರ, ಆಮೇಲೆ ಕಲ್ಯಾಣಿ ಕಾರಂಜಿ ಅಂತ, ಮತ್ತು ಈಶಾ ಫೌಂಡೇಶನ್ನು. ಆಮೇಲೆ ಇನ್ನೊಂದು ಭೋಗನಂದೀಶ್ವರ ದೇವಸ್ಥಾನ ನಂದಿ ಹತ್ರ ಇದೆಯಲ್ಲ ಅದು, ಕಣಿವೆ ಬಸವಣ್ಣ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಮತ್ತು ಸಮಾಧಿ, ಮತ್ತು ರಂಗಸ್ಥಳ ರಂಗನಾಥ ಸ್ವಾಮಿ ದೇವಸ್ಥಾನ, ಈಶಾ ಫೌಂಡೇಶನ್ ಇದು ಹೋಗುತ್ತೆ. ಈ ಒಂದು 2 ಈ ಭಾಗದಲ್ಲಿರ್ತಕ್ಕಂಥದ್ದು. ಮತ್ತು ಇನ್ನೂ ಬಾಕಿ ಇರುತ್ತೆ, ಇನ್ನು ಪೂರ್ವ ಈ ಭಾಗದಲ್ಲೆಲ್ಲ ಕೂಡ ಇದನ್ನೆಲ್ಲ ಕೂಡ ನೋಡಿಕೊಂಡು ಪ್ರಾರಂಭ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ ಹತ್ತಿರ 7,000 ಬಸ್ ಇದೆ. 62,000 ಟ್ರಿಪ್ಸು ಪ್ರತಿದಿನ ಮಾಡ್ತಾರೆ. ಎಷ್ಟು? 62,000 ಟ್ರಿಪ್ಸ್ ಇರುತ್ತೆ. ಮತ್ತು ಕೆಲವು ಪ್ರದೇಶಗಳಿಂದ ಅಲ್ಲೇನಾಗುತ್ತೆ, ಪೀಕ್ ಅವರ್ಸಲ್ಲಿ ಪ್ರತಿ ಸ್ಟಾಪಲ್ಲಿ ನಿಲ್ಲಿಸ್ಕೊಂಡು ಹೋದರೆ ಅವರು ಕೆಲಸ ಕಾರ್ಯಗಳು ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ 48 ಬಸ್ಸನ್ನು ಎಕ್ಸ್ಪ್ರೆಸ್ ಅಂತ ಮಾಡಿದ್ದಾರೆ. ಆ ಬಸ್ಸಸ್ಸು ಲಿಮಿಟೆಡ್ ಸ್ಟಾಪ್ಸ್ ಇರುತ್ತೆ. ಅಂದರೆ 7,000 ಬಸ್ಸಲ್ಲಿ 48 ಬಸ್ಸು ತೊಗೊಂಡಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ಟಾಪ್ಸು ಭಾಳ ಕಡಿಮೆ ಮಾಡಿ ಅವರು ಬೇಗ ಕೆಲಸಕ್ಕೆ ಅಥವಾ ಬೇರೆ ಬೇರೆ ಏನಾರ ತುರ್ತು ಇರುತ್ತಲ್ಲ ಅಂತ ಅವ್ರಿಗೆ ಇದು ಅನುಕೂಲ ಆಗುತ್ತೆ.